ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ ರೆಡಿ ಟು ಫೋರ್. ಇದು ತಮಿಳ್ನಾಡಲ್ಲಿ ಪನ್ನಂಗುಡಿ ದೇವಸ್ಥಾನ ಹತ್ರ ಹೋಗೋ ದಾರಿ, ಅದು ಘಾಟ್ ಸೆಕ್ಷನ್. ಅಲ್ಲಿಗೆ ಹೋಗ್ಬೇಕು ಅನಿಸ್ತು. ಅಲ್ಲಿ ನೋಡ್ಕೊಂಡು ಆಮೇಲೆ ಹಂಗೆ ಪಾಂಡಿಚೇರಿಗೆ ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿದ್ರೆ ಎಷ್ಟು ಬರುತ್ತಂದು 200+ ಇತ್ತು. ಇನ್ನು ಹೋಗ್ಬೇಕು ಅನಿಸ್ತು. ಅದರಿಂದ ಹೋಗ್ತಾ ಇದ್ದೀನಿ. ಮಳೆ ಎಲ್ಲ ಸ್ಟಾರ್ಟ್ ಆಗೈತೆ. ಇದು ವೆಲ್ಲೂರ್ ಮೇಲೆ ಹೋಗೋ ದಾರಿ ಅಲ್ಲಿ ಹೋಗ್ತಾ ಇದ್ದೀನಿ. ಇದು ಘಾಟ್ ಸೆಕ್ಷನ್ ಅಲ್ಲಿ ಫುಲ್ಲು ಮಳೆ. ಸಿಂಗಲ್ ಹ್ಯಾಂಡಲ್ಲಿ ಓಡಿಸ್ಕೊಂಡು ಸಿಂಗಲ್ ಹ್ಯಾಂಡಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಮೊಬೈಲಲ್ಲಿ. ಅಂದರೆ ಫೀಲ್ ಮಾತ್ರ ಸಾಕಾಗೈತೆ ಮಳೆಯಲ್ಲಿ ನಂದ್ಕೊಂಡು. ಆ ಫೀಲು ಬೇರೆ ಲೆವೆಲ್ ಆಗೈತೆ. ಎಷ್ಟು ಮೂಡ್ ಆಫ್ ಆಗಲಿ, ಬೇಜಾರಾಗಲಿ, ಏನನ್ನಾಗಲಿ, ಬೈಕಿದ್ದು ಇಲ್ಲನ್ನ ಲಾಂಗ್ ಡ್ರೈವ್ ಒಂದು ಹೋಗಿ ಬಂದರೆ ಫುಲ್ಲು ರಿಲೀಫ್ ಆಗುತ್ತೆ. ಅದರಿಂದ ನಾನು ಹಂಗೆ ಸುಮ್ಮನೆ ಇದ್ದೆ, ಹೋಗೋಣ ಅನಿಸ್ತು. ಅದರಿಂದ ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅದು ಅಲ್ಲಲ್ಲಿ ವಿಡಿಯೋ ಮಾಡ್ತಾ ಇರೋದು, ಕಂಟಿನ್ಯೂ ಆಗಿ ಏನು ಮಾಡಿಲ್ಲ. ಇಲ್ಲಿ ಮಾಡ್ಬೇಕನ್ಸತ್ತು ವಿಡಿಯೋ ಅಲ್ಲಿ ಮಾಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಜಾಗದಲ್ಲಿ ಮಾಡೋಕ್ಕೆ ಆಗ್ತಾ ಇಲ್ಲ. ಅಲ್ಲಿಂದ ಬರ್ತಾ ಇದ್ರೆ ಇನ್ನು ಫುಲ್ಲು ಗಟ್ಟಿ ಆಗೋಯ್ತು ಮಳೆ. ಅಲ್ಲಿ ಇನ್ನೊಬ್ರು ಯಾರೋ ನಿಲ್ಸ್ಕಿದ್ರು, ಅವ್ರು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ. ಅಲ್ಲಿ ನಿಲ್ಲಿಸಿದೆ. ಅವರು ಸ್ವಲ್ಪ ಹೊತ್ತಿದ್ರು ಅಷ್ಟೇ. ಅವರು ಇನ್ನೂ ಗಟ್ಟಿ ಆಗೋಯ್ತು ಅಂದ್ಬಿಟ್ಟು ರಿಟರ್ನ್ ಹೊಟ್ಟೋದ್ರು. ಒಂದು 200 ಮೀಟರ್ಸ್ ಬ್ಯಾಕ್ ಸೈಡು ಅಲ್ಲಿ ಅಂಗಡಿ ಒಂದಿತ್ತು, ಅಲ್ಲಿ ಹೊಟ್ಟೋದ್ರು ಅವರು. ನಾನು ಅಲ್ಲಿಂದ ಹಂಗೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹಂಗೆ ಹೋಗೋಣ. ನಿಂತೋಗಿದ್ದೀವಿ, ಆಗೋದಾಗತ್ತೆ ಅಂದ್ಬಿಟ್ಟು. ಯಾಕೆಂದರೆ ಹೆಲ್ಮೆಟ್ ಹಾಕ್ಕೊಯಿದ್ದೆ, ತಲೆ ಮಾತ್ರ ತೆವಾಗಲ್ಲ, ಬಟ್ಟೆ ಫುಲ್ಲು ನೆಂದೋಗಿದೆ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಚೆನ್ನಾಗೈತೆ ಫೀಲೆಲ್ಲ, ಫುಲ್ ಅಲ್ಟಿ ಸಖತ್ತಾಗೈತೆ. ಮಳೆಯಲ್ಲಿ ನಂದ್ಕೊಂಡು ಗಾಡಿ ಓಡಿಸ್ಕೊಂಡು ಬೇರೆ ಲೆವೆಲ್. ನಾನು ಮಳೆ ಬರ್ತಾಯಿದ್ರೆ ಆಪೋಸಿಟ್ ಯಾರು ಬರ್ತಾಯಿಲ್ಲ, ಫುಲ್ಲು ಘಾಟ್ ಸೆಕ್ಷನ್. ಅಂದರೆ ಸಖತ್ತಾಗೈತೆ ಫೀಲ್. ಹಂಗೆ ಮಿನಿಮಮ್ ಇಲ್ಲ ಅಂದ್ರೂ ಇದು ಒಂದು 50 ಕಿಲೋಮೀಟರ್ಸ್ ಮೇಲೆನೇ ಐತೆ ಘಾಟ್ ಸೆಕ್ಷನ್ನು. ವೇಲೂರು ರೂಟ್ ಇದು. ಅಂದರೆ ಕರೆಕ್ಟಾಗಿ ವೇಲೂರ್ಗೆ ಹೋಗುತ್ತಾ ಇಲ್ಲ ನನಗೂ ಗೊತ್ತಿಲ್ಲ. ಅಂದರೆ ಹತ್ರ ಅದೇ ವೇಲೂರು ರೂಟ್ ಇದು. ಅದರಿಂದ ಹಂಗೆ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕೆಂದರೆ ವಿಡಿಯೋ ಮಾಡ್ಕೊಂಡು ವಾಯ್ಸ್ ಓವರ್ ಕೊಡೋಕ್ಕಾಗಿಲ್ಲ. ಅದರಿಂದ ಬಂದು ಆಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆ ಮೂಮೆಂಟ್ ಮಾತ್ರ ಸಖತ್ತಾಗಿತ್ತು. ಪಾಂಡಿಚೇರಿಗೆ ಹೋಗೋದೆಷ್ಟೊತ್ತಾಗುತ್ತೋ ನೋಡೋಣ. ಮೊಬೈಲಲ್ಲಿ ಗೂಗಲ್ ಮ್ಯಾಪಲ್ಲಿ ಚೆಕ್ ಮಾಡಿದ್ರೆ ಎಷ್ಟು 5:40 ಹಂಗೆ ತೋರಿಸ್ತಾ ಇದೆ. ನಾವೆಷ್ಟೊತ್ತಿಗೆ ಹೋಗ್ತೀವಿ ಏನೋ ಒಂದು ಚೆಕ್ ಮಾಡೋಣ. ಗೂಗಲ್ ಮ್ಯಾಪು ಅದೇ ಟೈಮಿಂಗ್ ಆಗುತ್ತಾ, ಇನ್ನು ಬೇಗ ಹೋಗ್ತೀವ ಅಂದ್ಬಿಟ್ಟು. ಯಾಕೆಂದರೆ ಇವಾಗೂ ಮಳೆ ಬರ್ತಾಯಿದೆ. ಮಳೆಯಲ್ಲಿ ನಂದ್ಕೊಂಡು ಸ್ಲೋಗೆ ಹೋಗ್ತಾ ಇರೋದು. ಇದು ಫುಲ್ಲು ಘಾಟ್ ಸೆಕ್ಷನ್ನು, ಸುಮ್ಮನೆ ರಿಸ್ಕ್ ತಗೋಬಾರ್ದು. ಇದು ನೇಕೆಡ್ ಬೈಕ್ ಅಂದ್ರೆ ಏನು ಅನ್ಬೋದು, ಇದು ಟ್ರ್ಯಾಕ್ ಬೈಕಲ್ಲ, R90. ವ್ಯೂ ಮಾತ್ರ ಸಖತ್ತಾಗೈತೆ, ಅಲ್ಟಿಮೇಟ್. ನೋಡಿ ಮಳೆ ಬರ್ತಾಯಿದೆ, ಮಳೆಯಲ್ಲಿ ನಂದ್ಕೊಂಡು ಗಾಡಿ ಓಡಿಸ್ಕೊಂಡು ಬಂದೆ. ಬ್ಯಾಕ್ ಸೈಡು ಮೆಡ್ಗರ್ಗೆ ಬರುತ್ತೆ, ವೆಸ್ಟರ್ನ್ ಮೇಲೆ ಬರ್ದಿರೋ ಅದೆಲ್ಲನೂ ಕಿತ್ತಾಕಿದ್ದೀನಿ. ಅದರಿಂದ ಫುಲ್ಲು ನೆಂದೋಗಿದ್ದೀನಿ ನೋಡಿ. ವ್ಯೂ ಮಾತ್ರ ಅಲ್ಟಿ ಆಗೈತೆ, ಬೇರೆ ಲೆವೆಲ್ಲು.
ಗಾಡಿಯಲ್ಲಿ ನಂದ್ಕೊಂಡೆ ಓಡಿಸ್ತಾ ಇದ್ದೀನಿ. ಕಾರಣ ಆ ಫೀಲ್ ಮಾತ್ರ ಸಾಕಾಗೈತೆ. ಅಲ್ಲಿಂದ ಹಂಗೆ ವಿಡಿಯೋ ಅಲ್ಲಿ ಮಾಡ್ಕೊಂಡು ಇವಾಗ ನ್ಯೂಟ್ರಲ್ ಐತೆ ಗಾಡಿ, ಅಂದರೆ ಫುಲ್ ಡೌನ್ ಅಲ್ಲ ಗಾಡ್ ಸೆಕ್ಷನು. ಚೈನು ಸ್ವಲ್ಪ ಸೌಂಡ್ ಬರ್ತಾ ಇದೆ. ಚೈನ್ ಲೂಬ್ ಮಾಡಿದ್ದು ಮಳೆ ಬಂದೈತಲ್ಲ, ಚೈನ್ ಲೂಬ್ ಎಲ್ಲ ಮೆಲ್ಟ್ ಆಗಿರುತ್ತೆ. ಅಂದರೆ ಸ್ಟಾರ್ಟಿಂಗ್ ಮೂಮೆಂಟಲ್ಲಿ ಬಂದುಬಿಟ್ಟು ಫುಲ್ಲು ಸೆಗೆ ಇತ್ತು, ಮೆಲ್ಟ್ ಆಗಿರುತ್ತೆ. ಇವಾಗ ಮಳೆ ಬಂದೈತೆ, ಅರ್ಧ ಬರ್ತಾ ಇರೋದು ಒಟ್ಟಾಗಿರುತ್ತೆ ಚೈನ್ ಲೂಬು. ಇದು ಸೌಂಡು ಸಕ್ಕತ್ತಾಗಿ ಬರ್ತಾಯಿದೆ, ಅಂದರೆ ಕಮ್ಮಿನೇ. ವ್ಯೂ ಮಾತ್ರ ಸಕ್ಕತ್ತಾಗೈತೆ, ಅಲ್ಟಿಮೇಟ್. ಟೈಮ್ ಬಂದ್ಬಿಟ್ಟು ಇವಾಗ 2:35, ಈವ್ನಿಂಗ್ ಒಂದು 6 o'clock ಆಗ್ದಂಗೈತೆ. ಇದು ಹಂಗೆ ವ್ಯೂ, ಅಂದರೆ ಘಾಟ್ ಸೆಕ್ಷನಲ್ಲಿ ಹೋದರೆ ಬೇರೆ ಲೆವೆಲ್ ಆಗಿರುತ್ತೆ. ಆ ಫೀಲೇ ಬೇರೆ ಲೆವೆಲ್ಲು. ಅಂದರೆ ಲಾಂಗ್ ಡ್ರೈವು ಪ್ಲಸ್ ಬೈಕರ್ಸ್ ಲವರ್ ಇರ್ತಾರಲ್ಲ, ಅವ್ರು ಮಾತ್ರ ಅರ್ಥ ಆಗುತ್ತೆ. ಸಕ್ಕತ್ತಾಗೈತೆ ವ್ಯೂ ಮೂಮೆಂಟು. ಇಲ್ಲಿ ಯಾರೋ ನೋಡಿ ರೀಲ್ಸ್ ಮಾಡ್ಕೊತ ಇದ್ದಾರೆ, ರೀಲ್ಸ್ ವೀಡಿಯೋಸ್ ಮಾಡ್ಕೊಂಡು ಅವ್ರ ಪಟ್ಕವ್ರು ಇದ್ದಾರೆ. ನಾನು ಒಬ್ಬನೇ, ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ. ಅಂದರೆ ಘಾಟ್ ಸೆಕ್ಷನ್ ಫೀಲ್ ಮಾತ್ರ ಸಕ್ಕತ್ತಾಗಿರುತ್ತೆ ಓಡ್ಸೋಕ್ಕೆ. ಮಳೆ ಇಲ್ಲ ಅಂದರೆ ಕಾರ್ನರಿಂಗ್ ಎಲ್ಲ ಸಕ್ಕತ್ತಾಗಿರುತ್ತೆ ಓಡ್ಸೋಕ್ಕೆ. ಸೊ ಮಳೆ ಬರ್ತಾಯಿದೆ, ರಿಸ್ಕ್ ಮಾಡೋಕ್ಕಾಗಲ್ಲ. ನಮ್ಮದು ಲೋಕಲ್ ಆದರೆ ಏನನ್ನ ಹೆಚ್ಚು ಕಮ್ಮಿ, ಅಂದರೆ ಗಾಡಿಗೆ ಸ್ಕಿಡ್ ಆಗೋದು, ಬಿದ್ದೋದ್ರೆ ಏನೋ ಮಾಡ್ಕೋಬೋದು. ಯಾಕೆಂದರೆ ಇವಾಗ ಹೋಗ್ತಾ ಇರೋದೇ ನಾನೊಬ್ಬನು, ಇಲ್ಲ ಅಂದ್ರೂ ನಮ್ಮವ್ರಿಗೇನೋ ಇವಾಗ ನಾನು ಹೋಗ್ತಾ ಇರೋದೇ ಅರೌಂಡ್ 150 ಪ್ಲಸ್ 150 ಪ್ಲಸ್. 40 ಕಿಲೋಮೀಟರ್ ಅಂದ್ರೆ ಪೆಟ್ರೋಲ್ ಬಂಕ್ ನೋಡ್ತಾ ಇದ್ದೀನಿ, ಪೆಟ್ರೋಲ್ ಬಂಕೇ ಸಿಗ್ತಾ ಇಲ್ಲ. ಪೆಟ್ರೋಲ್ ನೋಡಿದ್ರೆ ಫುಲ್ಲು 40 ಕಿಲೋಮೀಟರಿಂದ ಚೆಕ್ ಮಾಡ್ಕೊಂಡೇ ಬರ್ತಾ ಇದೆ, ಎಲ್ಲೂ ಇಲ್ಲ. ಇಲ್ಲಿ ತಮಿಳ್ನಾಡು ಬಂದ್ಬಿಟ್ಟು ಇಲ್ಲಿ ಏನು ಮರ ಅಂತ ಗೊತ್ತಿಲ್ಲ. ಅದು ಮರ ಎಲ್ಲ ಜಾಸ್ತಿ ಸೈಡ್ ಐತೆ. ನನ್ನ ಫೋನಲ್ಲಿ ವೀಡಿಯೋ ಮಾಡ್ಕೊಂಡು ಬರ್ತಾ ಇರೋದು ಅಲ್ಲಲ್ಲಿ, ಅದಕ್ಕೆ ಅಂದರೆ ಕೈಯಲ್ಲಿ ವೀಡಿಯೋ ಮಾಡ್ತಾ ಇರೋದು. ಬೇರೆ ಏನು ಆಗ್ತಾನಿಲ್ಲ, ಅದರಿಂದ ಕಂಟ್ರೋಲಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಹೋಗೋ ಪೆಟ್ರೋಲ್ ಬಂಕು ಎಲ್ಲೈತೋ ಏನೋ ಗೊತ್ತಿಲ್ಲ. ಒಂದು 40 ಕಿಲೋಮೀಟರ್ನಿಂದ ಬರ್ತಾ ಇದ್ದೀನಿ. ಲೋ ಫ್ಯೂಲ್ ಏನೋ ಎಲ್ಲಿ ಸಿಗತ್ತೋ ಹತ್ಕೋಬೇಕಂದು ಪೆಟ್ರೋಲ್ ಬಂಕೇ ಸಿಗ್ತಾ ಇಲ್ಲ. ಓಕೆ, ಪೆಟ್ರೋಲ್ ಹಾಕ್ತೀನಿ, ಹತ್ತೊಂದು ಸಿಗ್ತೀನಿ. ಪಾಂಡಿಚೇರಿ ಒಳಗಡೆನೆ ಬಂದೆ. ಅಲ್ಲೂ ಬಂದ್ಬಿಟ್ಟು 2 ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ರಿಟರ್ನ್ ಬಂದೆ. ಪೆಟ್ರೋಲ್ ಇಲ್ಲ ಒಂದರಲ್ಲಿ, ಇನ್ನೊಂದರಲ್ಲಿ ಪೆಟ್ರೋಲ್ ಬಂಕೇ ಕ್ಲೋಸು. ಇದು 3ನೇ ಬಂಕು. ಬಂದು ಪೆಟ್ರೋಲ್ ಹಿಡ್ಕೊಂಡು 800 ಆಯಿತು ಇಲ್ಲಿ. ಓಕೆ, ಈ ಬ್ಲಾಗ್ ಅಷ್ಟೇ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬೀಚ್ ಹತ್ರ. ಓಕೆ, ಬಾಯ್.